ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. 3 ಸೆಪ್ಟೆಂಬರ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 16ನೇ ದಿನ. ಬನ್ನಿ ಇವತ್ತು ನಾನು ತಗೊಂಡಂಥ ಟ್ರೇಡು, ಪ್ರಾಫಿಟ್ ಲಾಸು ಆ್ಯಂಡ್ ಲಾಜಿಕ್ ಬಿಹೈಂಡ್ ದ ಟ್ರೇಡ್ ನೋಡೋಣ. ಇಲ್ಲಿ ನೀವು ನೋಡ್ಬೋದು, ನಾನು ಇವತ್ತು ತಗೊಂಡದ್ದು ಒಂದೇ ಟ್ರೇಡು, ಅದು ಹೀರೋ ಮೋಟೋ ಕಾರ್ಪ್. ಇದರಲ್ಲಿ ನನಗೆ ಅರೌಂಡ್ 1000 ರುಪೀಸ್ ಪ್ರಾಫಿಟ್ ಆಗಿದೆ. ಬನ್ನಿ ಈ ಟ್ರೇಡ್ ಇನ್ ಲಾಜಿಕ್ ಏನಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಹೀರೋ ಮೋಟೋ ಕಾರ್ಪಲ್ಲಿ ಮಾರ್ನಿಂಗ್ ಏನಾಗಿದೆ ಅಂತಂದ್ರೆ ಬಿಟ್ಟು ಒಂದು ಗುಡ್ ಅಪ್ ಮೂವ್ ಆಗಿತ್ತು. ಇದರಲ್ಲಿ ನೋಡಿದೆ ಅಂತಂದ್ರೆ ವಾಲ್ಯೂಮ್ ಕೂಡ ಚೆನ್ನಾಗೇ ಇತ್ತು ಮಾರ್ನಿಂಗು. ಅದರ ನಂತರ ಮಾರ್ಕೆಟ್ ಸ್ವಲ್ಪ ಫಾಲ್ ಕೂಡ ಆಗಿದೆ. ಅದಾದಮೇಲೆ ಈ ಲೆವೆಲಿಗೆ ಸಪೋರ್ಟ್ ತೊಗೊಂಡ್ಬಿಟ್ಟು ಒಂದು ಒಳ್ಳೆಯ ಗ್ರೀನ್ ಕ್ಯಾಂಡಲ್ ಮಾಡ್ತು. ನಾನು ಈ ಕ್ಯಾಂಡಲ್ ಆಫಿಗೆ ಇಲ್ಲಿ ನಾನು ಬೈ ಪ್ರೈಸ್ ನಾನು ಟ್ರಿಗರ್ ಮಾಡೋಕ್ಕಂತಂದ್ಬಿಟ್ಟು ಇಲ್ಲಿಗೆ ನಾನು ಬೈ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡು ನಾನಿಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ದೆ. ನನ್ನ ಸ್ಟಾಪ್ ಲಾಸು ಈ ಕ್ಯಾಂಡಲ್ ಕೆಳಗಡೆ ಸಮ್ವೇರ್ ಅರೌಂಡ್ ಇಲ್ಲಿತ್ತು. ಅದರ ನಂತರ ಈ ಕ್ಯಾಂಡಲಲ್ಲಿ ನಂದು ಇದರಲ್ಲಿ ನಂದೇನಾಗಿದೆ ಅಂತಂದರೆ ಆರ್ಡರ್ ಟ್ರಿಗರ್ ಆಯಿತು ಈ ಕ್ಯಾಂಡಲಲ್ಲಿ. ಅದ ನಂತರ ಮಾರ್ಕೆಟ್ ಸೈಡ್ವೇಸ್ ಆಗಿ ಮತ್ತೆ ಅಪ್ ಮೂವ್ ಆಗಿತ್ತು. ಆಲ್ರೆಡಿ ಈ ಲೆವೆಲಿಗೆ ಬಂದ ನನಗೆ ಒಂದು 600-700 ರೂಪಾಯಿ ಪ್ರಾಫಿಟ್ ಕೂಡ ಇತ್ತು ಈ ಕ್ಯಾಂಡಲಲ್ಲಿ. ಅದರ ನೆಕ್ಸ್ಟ್ ಮತ್ತೆ ಮಾರ್ಕೆಟ್ ಫಾಲ್ ಆಗಿ ನಾನು ಕಾಸ್ಟ್ ಬಂತು. ಅದಾದಮೇಲೆ ಇಲ್ಲಿಂದ ಮತ್ತೆ ಅಪ್ ಮೂವ್ ಹೋಗ್ಬಿಟ್ಟು ಈ ಕ್ಯಾಂಡಲಲ್ಲಿ ನನಗೆ ಏನಾಗಿದೆ ಅಂತಂದರೆ ನಾನು ಟಾರ್ಗೆಟ್ ಅಚೀವ್ ಆಗಿಬಿಟ್ಟು ನನಗೆ 1000 ರುಪೀಸ್ ಇದರಲ್ಲಿ 1:2 ಟಾರ್ಗೆಟ್ ಅಚೀವ್ ಆಗಿದೆ. ಇದನ್ನು ನಾನು ತಗೊಳೋಕ್ಕೋ ರೀಸನ್ ಏನಿತ್ತು ಅಂದರೆ, ಒಂದು ವಾಲ್ಯೂಮ್ ಚೆನ್ನಾಗಿತ್ತು ಮಾರ್ನಿಂಗು. ಇಲ್ಲಿ ಸಪೋರ್ಟಿಗೆ ಮತ್ತು ಅಪ್ ಮೂವ್ ಕೂಡ ಪ್ರೈಸ್ ಆ್ಯಕ್ಷನ್ ಕೂಡ ಮಾಡಿತ್ತು. ಇನ್ನೊಂದು ರೀಸನ್ ಏನಿತ್ತು ಅಂದರೆ, ನಾನು ಆಪ್ಷನ್ ಚೈನ್ ಕೂಡ ನೋಡಿದೆ, ಅದರಲ್ಲಿ ನನಗೆ ಬುಲ್ಲಿಶ್ ರೀತಿಯೇ ತೋರಿಸ್ತಾ ಇತ್ತು. ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಾಜಿಕ್ ಪಾಯಿಂಟ್ ಆಪ್ಷನ್ ಏನಿತ್ತು ಅಂತಂದ್ಬಿಟ್ಟು. ಬನ್ನಿ ಆಪ್ಷನ್ ಚೈನ್ ನೋಡೋಣ. ಇವತ್ತು ನಾನು ಅಬ್ಸರ್ವ್ ಮಾಡಿದ್ದು ಏನು ಅಂತಂದರೆ, ಹೀರೋ ಮೋಟೋ ಕಾರ್ಪ್ ಆಪ್ಷನ್ ಚೈನಲ್ಲಿ ಆಲ್ರೆಡಿ 1600 ಲೆವೆಲ್, ಇದು 1600 ಲೆವೆಲಿಂದು ಇದೇನಿದೆಯಲ್ಲ, ಇದು 1600 ಸ್ಟ್ರೈಕು. 1600 ಆಲ್ರೆಡಿ ಮಾರ್ಕೆಟ್ ಬ್ರೇಕ್ ಮಾಡಿತ್ತು. ಆ 1600 ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ನೋಡ್ಬೋದು ಪುಟ್ ರೈಟರ್ಸ್ ಆ್ಯಡ್ ಆಗ್ತಾ ಇದ್ದಾರೆ, ರೆಡ್ ಕಲರಲ್ಲಿ ಇರೋದು. ಇದು ಕೆಳಗಡೆ ನೋಡಿದೆ ಅಂತಂದ್ರೆ ಇದು ಕಾಲ್ ರೈಟರ್ಸ್ ಎಕ್ಸಿಟ್ ಆಗ್ತಾ ಇದ್ದಾರೆ. ಇದರ ಅರ್ಥ ಏನಾಗ್ತಿದೆ ಅಂತಂದರೆ, ಈ 1600 ಆ್ಯಕ್ಟ್ ಆಸ್ ಎ ಸಪೋರ್ಟ್, ಇದು ಸಪೋರ್ಟಾಗಿ ವರ್ಕ್ ಮಾಡುತ್ತೆ ಅನ್ನೋದು ನನಗೆ ಗೊತ್ತಾಯಿತು. 1700 ಇರೋದು ನೆಕ್ಸ್ಟ್ ರೆಸಿಸ್ಟೆನ್ಸ್. ಸೊ 1600-700 600 ಹತ್ತಿರದಲ್ಲಿ ಅದು ಸಪೋರ್ಟಾಗಿ ವರ್ಕ್ ಮಾಡುತ್ತೆ. ಸೊ ಇವತ್ತು ಇದು ಮಾರ್ಕೆಟು ಇನ್ನೂ ಅಪ್ ಹೋಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ನಾನು ಇದರಲ್ಲಿ ಟ್ರೇಡ್ ತಗೊಂಡಿದ್ದೆ. ಇದರಲ್ಲಿ ನನಗೆ ಪ್ರಾಫಿಟ್ ಕೂಡ ಆಗಿದೆ. ನಮ್ಮದು A to Z ಟ್ರೇಡಿಂಗ್ ಸ್ಕೂಲ್ ಅಂತಂದು ಫ್ರೀ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಕೂಡ ಜಾಯ್ನ್ ಆಗಿ ಅದರಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಇದರಲ್ಲಿ ನೀವು ನೋಡ್ಬೋದು, ನಾನು ಪ್ರೀಮಿಯಂ ಎನರ್ಜೀಸ್ IPOನ ಅಪ್ಲೈ ಮಾಡೋಕ್ಕಂತಂದ್ಬಿಟ್ಟು ಎಲ್ಲರಿಗೂ ಸಜೆಸ್ಟ್ ಮಾಡಿದೆ ನಮ್ಮ ಗ್ರೂಪಲ್ಲಿರೋರಿಗೆ. ಅದರಲ್ಲಿ ಆಲ್ರೆಡಿ ಇವತ್ತು ನನಗೆ 120% ಲಿಸ್ಟಿಂಗ್ ಲೈನಲ್ಲಿ ಇದು IPO ಲಿಸ್ಟ್ ಆಗಿದೆ. ಇದು ನನಗೂ ಸಿಕ್ಕಿತ್ತು. ಇದರಲ್ಲಿ ಆಲ್ರೆಡಿ ನಾನು ಇನ್ನೂ ಹೋಲ್ಡ್ ಮಾಡಿದ್ದೀನಿ. ಆಲ್ರೆಡಿ ಇದರಲ್ಲಿ ನಮಗೆ 13,000-14,000 ರುಪೀಸ್ ಆಲ್ರೆಡಿ ಪ್ರಾಫಿಟಲ್ಲಿ ಇದ್ದೀವಿ. ಇದೇ ರೀತಿ ಅಪ್ಡೇಟ್ಸ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಆಗ್ತಾ ಇರ್ತೀನಿ. ಈ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗಿ. ಹೋಪ್ ಈ ಲಾಜಿಕಲ್ಲ ನಿಮಗೆ ಅರ್ಥ ಆಗ್ತಿದೆ ಅನ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.